ಹಿಂಗ್ ಮಾಡ್ಬೇಡ್ರಿ ಕಣ ಪ್ರೋಗ್ರಾಮ್ ಇವತ್ತು ಕರೆದ್ರು ಕಣ 14ನೇ ತಾರೀಕು ಬಂದ ಕಣ. ಅಲ್ಲ ಆದ್ರೂ 14 ಏನೋ ಬೇರೆ ಹೇಳ್ತಾರೆ. ಸೊ ವೀಕ್ಷಕರೇ ನೋಡೋದಲ್ಲ, ಈಗ ಫೆಬ್ರವರಿ 14 ನಿನ್ನೆ ಅಷ್ಟೇ ಮುಗ್ದಿದೆ. ಕೆಲವ್ರಿಗಂತೂ ಸಿಕ್ಕಾಪಟ್ಟೆ ಇಲ್ಲಿ ಖುಷಿ ಪಟ್ಟಿರ್ತಾರೆ, ಕೆಲವೊಬ್ರಿಗೆ ಬೇಜಾರು ಕೂಡ ಆಗಿರುತ್ತೆ. ನಿನ್ನೆ ಅಷ್ಟೇ ಹಂಪಿ ಉತ್ಸವಕ್ಕೆ ಇಲ್ಲಿ ಗಿಲ್ಲಿ ನಟ ಅವರು ಮತ್ತು ಕಾವ್ಯ ಅವರು ಇಬ್ಬರು ಕೂಡ ಬಂದಿದ್ರು. ಅದಕ್ಕೆ ನಿರಂಜನ್ ಅವರು ನೋಡಿ ಏನಂತ ಕೇಳಿದ್ರು ಅಂತಂದ್ಬಿಟ್ಟು, ಏನೋ ಕೋಇನ್ಸಿಡೆನ್ಸಾ ಏನೋ ಗೊತ್ತಿಲ್ಲ, ಫೆಬ್ರವರಿ 14ನೇ ತಾರೀಕೆ ಇಲ್ಲಿ ಹಂಪಿ ಉತ್ಸವಕ್ಕೆ ಅವ್ರು ಇಬ್ಬರನ್ನೂ ಕೂಡ ಕರೆದಿದ್ದಾರೆ. 15ನೇ ತಾರೀಕು ಕರಿಬೋದಿತ್ತಪ್ಪ, ಅದು ಯಾಕಲ್ಲಿ 14ನೇ ತಾರೀಕು ಕರೆದವ್ರೆ ಅಂತಂದ್ಬಿಟ್ಟು ಇಲ್ಲಿ ನಿರಂಜನ್ ಅವ್ರು ಹೇಳ್ದಂಗಿತ್ತು. ಆದರೆ ಇಲ್ಲಿ ಏನಂದ್ರೆ, ಇಲ್ಲಿ ಗಿಲ್ಲಿ ನಟ ಅವರು ವೈಟ್ ಕಲರ್ ಡ್ರೆಸ್ ಹಾಕಿದ್ರು ಮತ್ತು ಇಲ್ಲಿ ಕಾವ್ಯ ಅವರು ರೆಡ್ ಕಲರ್ ಡ್ರೆಸ್ ಹಾಕಿದ್ರು. ಕೆಲವೊಬ್ಬರಿಗೆ ಗೊತ್ತು 14th ಅಂದರೆ 11ನೇ ತಾರೀಕೇನು 12ನೇ ತಾರೀಕೇನು ಟೆಡಿ ಡೇ, ಹಗ್ ಡೇ ಈ ರೀತಿಯಾಗಿ ಇದೆ. 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ, ಅಂದರೆ ಒಬ್ಬೊಬ್ರು ಬಟ್ಟೆ ಹಾಕೊಂಡು ಬರ್ತಾರೆ ಅಂತಂದರೆ ಆ ರೀತಿಯಾಗಿ ಇಲ್ಲಿ ಗಿಲ್ಲಿಯವರು ವೇಟಿಂಗ್ ಲಿಸ್ಟಲ್ಲಿದ್ದಾರೆ, ಕಾವ್ಯ ಅವರು ರೆಡ್ ಕಲರ್ ಬಟ್ಟೆ ಹಾಕಿದ್ದಾರೆ ಅಂತಂದರೆ ಕೆಲವೊಬ್ರಿಗೆ ಗೊತ್ತಾಗಿರುತ್ತೆ. ನಿರಂಜನ್ ಅವ್ರು ಕೇಳ್ತಾರೆ ಇಲ್ಲಿ ಏನು ಗುರು ಇದು ಅಂತಂದ್ಬಿಟ್ಟು. ಅದಕ್ಕೆ ಏನೇನೋ ಸಿಂಕ್ ಮಾಡಬೇಡ ಅಣ್ಣ, ಯಾಕಂದರೆ ಇವಾಗಲೇ ಜನಗಳು ಏನೇನೋ ಅನ್ಕೊಂಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಪ್ರೋಗ್ರಾಮ್ಗೆ ಕರೆದಿದ್ದಾರೆ, ಬಂದಿದ್ದೀವಿ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಹೇಳ್ತಾರೆ. ಅದಕ್ಕೆ ನೋಡಿ ಅವರೇನೋ ಹೇಳ್ತಾ ಇದ್ದಾರೆ ಸಿಂಕ್ ಮಾಡಬೇಡಿ ಅಂತಂದ್ಬಿಟ್ಟು, ಆಲ್ರೆಡಿ ಸಿಂಕ್ ಆಗೋಗ್ಬಿಟ್ಟಿದೆ. ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ಇವರಿಬ್ಬರಿಗೆ ಸಿಂಕ್ ಆಗಿದೆ ಅಂತಂದ್ಬಿಟ್ಟು ಸುಮಾರು ಜನ, ಅಂದರೆ ಎಲ್ಲರೂ ಕೂಡ ಅಂತಕ್ಕಂತಾನೆ ಮಾತಾಡ್ತಾ ಇರೋದು, ಯಾರಿಗೂ ಕೂಡ ಒಂದು ಕ್ಲಾರಿಟಿ ಅನ್ನೋದಿಲ್ಲ. ಆದರೆ ಎಷ್ಟೋ ಸತಿ ಹೇಳಿದ್ದಾರೆ ಗಿಲ್ಲಿಯವರು ಬೆಸ್ಟ್ ಫ್ರೆಂಡು ಅಷ್ಟೇ, ಇಲ್ಲಿ ಲವ್ ಗಿವ್ ಅನ್ನೋದು ಏನೂ ಇಲ್ಲ ಅಂತಂದ್ಬಿಟ್ಟು. ಬಟ್ ಆದರೆ ಫೆಬ್ರವರಿ 14ನೇ ತಾರೀಕು ಹಂಪಿ ಉತ್ಸವಕ್ಕೆ ಇವರಿಬ್ಬರು ಒಟ್ಟಿಗೆ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ನೋಡಿದ್ದಾರೆ, ಮತ್ತು ಇಬ್ಬರು ಕೂಡ ಒಟ್ಟಿಗೆನೇ ಹೋಗಿದ್ದಾರೆ. ಇದು ಕೋಇನ್ಸಿಡೆನ್ಸಾ ಏನೋ ಗೊತ್ತಿಲ್ಲ. ಅಂದರೆ ಫೆಬ್ರವರಿ 14ನೇ ತಾರೀಕು ಒಟ್ಟಿಗೆ ಫಂಕ್ಷನ್ಗೆ ಕರೆದಿದ್ದಾರೆ, ಮತ್ತು ಫಂಕ್ಷನ್ದೂ ಕೂಡ ಇಬ್ಬರು ಕೂಡ ಒಟ್ಟಿಗೆ ಹೋಗಿದ್ದಾರೆ. ಸೊ ವೀಕ್ಷಕರೇ, ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.